ಎಲ್ರಿಗೂ ನಮಸ್ಕಾರ. ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ ಹಾಗೂ ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರನೂ ಸಹ ಹೌದು. ಈಗಾಗಲೇ ನನ್ನ ಪ್ರೇರಣಾ ಸರಣಿಯ ಭಾಗ 1, ಭಾಗ 2 ಮತ್ತು ಭಾಗ 3 ಈಗಾಗಲೇ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದರಲ್ಲಿ ಈಗಾಗಲೇ ಭಾಳಷ್ಟು ಮಂದಿ ನೋಡಿದ್ದೀರಿ ಅಂತ ಭಾವಿಸಿದ್ದೇನೆ. ಒಂದು ವೇಳೆ ನೋಡಿಲ್ಲ ಅಂದರೆ ನನ್ನ ಮನವಿ, ಭಾಗ 1, 2, 3 ದಯಮಾಡಿ ನೋಡಿ. ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಅದನ್ನು ಕಳಿಸ್ಕೊಡಿ ಅಥವಾ ಅವ್ರ ಜೊತೆ ಹಂಚ್ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಭಾಗ 4 ಇದು ಸಹ ಅಷ್ಟೇ, ಯಾವುದೋ ಒಂದು ಪುಸ್ತಕದಲ್ಲಿ ಓದ್ದಿರೋಂಥದ್ದು, ಭಾಳ ಪ್ರಭಾವ ಬೀರಂಥ, ಪರಿಣಾಮಕಾರಿಯಾದಂಥ, ನಮ್ಮಲ್ಲೇ ಒಂದು ಜಾಗೃತಿ ಮೂಡಿಸಂಥ, ನಮ್ಮಲ್ಲೊಂದು ಆತ್ಮವಿಶ್ವಾಸ ಮೂಡಿಸಂಥ, ನಮ್ಮಲ್ಲೊಂದು ಆತ್ಮಸ್ಥೈರ್ಯವನ್ನು ತರಂಥ ಒಂದು ಚಿಕ್ಕದಾದಂಥ ಆದರೆ ಭಾಳ ಪರಿಣಾಮಕಾರಿಯಾದಂಥ ವಾಕ್ಯ. ಮೊದಲ ಅದನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ, ಆನಂತರ ಕನ್ನಡಕ್ಕೆ ಅನುವಾದ ಮಾಡಿ ಆನಂತರ ಅದರ ತಾತ್ಪರ್ಯ ಮತ್ತು ಸಾರಾಂಶ ಹೇಳ್ತೇನೆ. ಎ ಮ್ಯಾಗ್ನೆಟೈಸ್ಡ್ ಪೀಸ್ ಆಫ್ ಸ್ಟೀಲ್ ವಿಲ್ ಲಿಫ್ಟ್ about 12 times its own weight. ಮತ್ತೊಮ್ಮೆ ಹೇಳ್ತಾನೆ, ಎ ಮ್ಯಾಗ್ನೆಟೈಸ್ಡ್ ಪೀಸ್ ಆಫ್ ಸ್ಟೀಲ್ ವಿಲ್ ಲಿಫ್ಟ್ about 12 times its own weight, and if you demagnetize the same piece of steel it will not even lift a feather. ಮತ್ತೊಮ್ಮೆ ಹೇಳ್ತೀನಿ ಎರಡನೇ ಭಾಗನ. ಇಫ್ ಯು ಡಿಮ್ಯಾಗ್ನೆಟೈಸ್ ದಿ ಸೇಮ್ ಪೀಸ್ ಆಫ್ ಸ್ಟೀಲ್ ಇಟ್ ವಿಲ್ ನಾಟ್ ಈವನ್ ಲಿಫ್ಟ್ ಎ ಫೆದರ್. ಕನ್ನಡದಲ್ಲಿ ಒಂದು ಚಿಕ್ಕ ಉಕ್ಕಿನ ವಸ್ತು ಇರ್ಬೋದು, ಅಥವಾ ಕಬ್ಬಿಣದ ಒಂದು ಚಿಕ್ಕ ತುಂಡಿರ್ಬೋದು, ಅಥವಾ ವಸ್ತು ಇರ್ಬೋದು, ಅದಕ್ಕೆ ನಾವು ಅಯಸ್ಕಾಂತೀಯ ಗುಣ ಕೊಟ್ಟರೆ ಅದು ಅದರ ತೂಕಕ್ಕಿಂತ 12 ಪಟ್ಟು ಹೆಚ್ಚು ತೂಕವನ್ನು ಎತ್ತಬಲ್ಲ ಸಾಮರ್ಥ್ಯ ಬರುತ್ತಂಥದಕ್ಕೆ. ಆದರೆ ಅದರಲ್ಲಿರೋಂಥ ಅಯಸ್ಕಾಂತೀಯ ಗುಣ ಹೋದ್ಮೇಲೆ ಅಥವಾ ಅಯಸ್ಕಾಂತೀಯ ಗುಣವನ್ನು ತೆಗೆದ್ರೆ ಅದು ಈಗ ಒಂದ್ಸಲ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇರ್ತದೆ. ಕೆಲವು ಗಿಡಗಳ ಅಥವಾ ಕೆಲವು ಸಣ್ಣ ಸಣ್ಣ ಪಕ್ಷಿಗಳು, ಪುಕ್ಕಗಳು ಹಾರೋಗ್ತಾ ಇರ್ತವೆ, ಭಾಳ ಅಗ್ರವಾಗಿರೋಂಥದ್ದು. ಅಂಥ ಒಂದು ಅಗ್ರವಾದಂಥ ಪುಕ್ಕವನ್ನು ಎತ್ತಲಿಕ್ಕಾಗೋದಿಲ್ವಂಥದ್ದು ಅಯಸ್ಕಾಂತೀಯ ಗುಣವನ್ನು ತೆಗೆದ ನಂತರ. ಸಾರಾಂಶ ಇಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಗಳು ಅಷ್ಟೇ, ನಾವೇನು ಮನುಷ್ಯರು ಅಥವಾ ವ್ಯಕ್ತಿಗಳು ನಾವೇನಿದ್ದೀವಿ, ಯಾವಾಗ ನಮ್ಮಲ್ಲಿ ಮಾಡಬಲ್ಲೆ, ಸಾಧಿಸಬಲ್ಲೆ ಅನ್ನೋ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಸಕಾರಾತ್ಮಕ ಮನೋಭಾವ ಇದ್ದಾಗ ನಮ್ಮ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಸಾಧಿಸಬಲ್ಲೆವು ನಾವು. ಆದರೆ ನನ್ನ ಕೈಲಿ ಆಗಲ್ಲ, ಬರೀ ನಕಾರಾತ್ಮಕ ವಿಷಯಗಳೇ ನಮ್ಮ ತಲೆಯಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿದ್ರೆ ನಮ್ಮ ಸಾಮರ್ಥ್ಯ ಬಿಡಿ, ನಮ್ಮ ಸಾಮರ್ಥ್ಯದಲ್ಲಿ ಇನ್ನೂ 10 ಪಟ್ಟು 12 ಪಟ್ಟು ನಾವು ಕಡಿಮೆನೂ ನಾವು ಸಾಧನೆ ಮಾಡಲಿಕ್ಕಾಗಲ್ಲ, ಅಥವಾ ನಮ್ಮ ಸಾಮರ್ಥ್ಯವನ್ನು ಹೊರ ತೆಗಲಿಕ್ಕಾಗಲ್ಲ ಅನ್ನೋಂಥದ್ದೇ ಇದರ ಒಂದು ತಾತ್ಪರ್ಯ ಅಥವಾ ಸಾರಾಂಶ. ಹಾಗಾಗಿ ನಾವೆಲ್ಲ ಪ್ರತಿದಿನ ಯಾರ ಜೊತೆ ಮಾತಾಡುವಾಗಲೂ ಸಹ ಸಕಾರಾತ್ಮಕವಾಗಿ ಮಾತಾಡೋಣ, ಒಳ್ಳೆ ವಿಚಾರಗಳನ್ನ ಮಾತಾಡೋಣ, ಅವರನ್ನು ಹುರಿದುಂಬಿಸಂಥ ವಿಷಯಗಳನ್ನ ಮಾತಾಡೋಣ, ಅವರ ಪ್ರೇರೇಪಣೆ ಕೊಡೋಂಥ ವಿಷಯಗಳನ್ನ ಮಾತಾಡೋಣ, ಅವರನ್ನ ಸ್ಫೂರ್ತಿ ತುಂಬಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ. ಹಾಗಾಗಿ ನಾವೆಲ್ಲರೂ ಸಹ ಅಯಸ್ಕಾಂತೀಯ ಗುಣಗಳನ್ನು ನಮ್ಮಲ್ಲೇ ಒಳಗೊಂಡಿರೋಂಥ ಅಥವಾ ಅಯಸ್ಕಾಂತೀಯ ಗುಣಗಳನ್ನು ನಾವು ಅದನ್ನು ಇಟ್ಕೊಂಡು ಹೇಗೆ ಬೇರೆಯವ್ರನ್ನ ನಾವು ಆ ವಿಷಯ ನಮ್ಮ ಅಯಸ್ಕಾಂತೀಯ ಗುಣಗಳನ್ನು ಅಥವಾ ನಮ್ಮ ಸಕಾರಾತ್ಮಕ ಗುಣಗಳನ್ನು ಬೇರೆಯವ್ರಿಗೆ ಹೇಗೆ ವರ್ಗಾಯಿಸ್ಬೋದು ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋಣ. ನಾವು ಸಹ ಸದಾ ಕಾಲ ಇದು ಇರುತ್ತೆ, ಸಮಸ್ಯೆಗಳಿರ್ತದೆ, ಕಷ್ಟಗಳು ಬರ್ತದೆ, ಕೂಗ್ತೀವಿ, ಆದರೂ ಸಹ ಸಾಧ್ಯವಾದದ್ದು ಮಟ್ಟಿಗೆ ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನು ಇಟ್ಕೊಳ್ಳೋಣ. ಬೇರೆಯವರು ಸಹ ಸಕಾರಾತ್ಮಕ ಚಿಂತನೆಗಳನ್ನು ಥರ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಭಾಗ 4 ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.